ನಮಸ್ತೆ. ಈಗ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ತ್ರಿವೇಣಿ ಸಂಗಮದ ಕಾರ್ಯಕ್ರಮದೊಳಗೆ ಸುಮಾರು 40 ಕೋಟಿ ಜನ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಿದರು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಎಲ್ಲ ಮೀಡಿಯಾದಲ್ಲಿ ನೋಡಿ ಆನಂದಿಸಿದ್ದೀವಿ. ಭಕ್ತಿ ಪರವಶದಿಂದ ನಾವು ಪುಳಕಿತರಾಗಿದ್ದೀವಿ. ಹಾಗೆ ಯಾರಾದರೂ ಆ ನದಿಯನ್ನು ಝೂಮ್ ಮಾಡಿದಾಗ ನೀರಿನ ಗುಣಮಟ್ಟವನ್ನು ನೋಡಿದಾಗ ನಮಗನ್ಸಿರ್ಬೋದು ಈ ನೀರಿನೆಲ್ಲ ಅವರು ಮುಳುಗೆದ್ದಿದ್ದು ಅನ್ನುವಂಥದ್ದೊಂದು ಪ್ರಶ್ನೆ ಬಂತು. ಯಾಕೆ ಹಾಗಾಯಿತು? ಅಂಥ ಪುಣ್ಯ ನದಿ ಗಂಗಾ, ಯಮುನಾ, ಸರಸ್ವತಿಯ ನದಿ ಅಷ್ಟು ಯಾಕೆ ಮಲಿನ ಆಯಿತು ಅಂತ ನೋಡಿದರೆ, ಮೊನ್ನೆ ಮುಳುಗು ಹಾಕುವಾಗ ಒಂದು ಕಡೆ ಚಪ್ಪಲ್ ತೇಲ್ತಾ ಉಂಟು, ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೇಲ್ತಾ ಉಂಟು, ಇನ್ನೊಂದು ಕಡೆ ಗಟ್ರ ನೀರು ಬಂದು ಸೇರ್ತಾ ಉಂಟು. ಇದು ಗಂಗೆಯ ಒಂದು ಕತೆ. ಆದರೆ ನಾವು ಈಗ ಹೇಳಲಿಕ್ಕೆ ಹೊರಟಿರುವಂಥದ್ದು ಕರ್ನಾಟಕದ ಕರಾವಳಿಯಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರವಾದಂಥ ಕೊಲ್ಲೂರಿನ ಎದುರು ಹರಿತಕ್ಕಂಥ ಸೌಪರ್ಣಿಕ ನದಿ ಕಥೆಯನ್ನು ಈಗ ಹೇಳ್ತಾ ಇದ್ದೀವಿ. ಈ ಕೊಲ್ಲೂರು ಕ್ಷೇತ್ರಕ್ಕೆ ದಕ್ಷಿಣ ಭಾರತ ಮಾತ್ರ ಅಲ್ಲ, ದೇಶಾದ್ಯಂತ ಲಕ್ಷೋಪಲಕ್ಷ ಭಕ್ತರಿದ್ದಾರೆ, ಪ್ರತಿ ವರ್ಷ ಆಗಮಿಸ್ತಾರೆ. ಅಲ್ಲಿ ಆ ಸೌಪರ್ಣಿಕ ನದಿಯಲ್ಲಿ ತೀರ್ಥಸ್ನಾನ ಅಂತ ಮಾಡ್ತಾರೆ. ಅದೇ ಸೌಪರ್ಣಿಕ ನದಿಯಲ್ಲಿ ವರ್ಷಕ್ಕೊಮ್ಮೆ ದೇವರ ಅವಭೃತ ಸ್ನಾನ ಆಗುತ್ತೆ. ಆ ನದಿಯ ಅವಸ್ಥೆ, ಅಲ್ಲಿಯ ಸುತ್ತಮುತ್ತ ಲಾಡ್ಜ್ನವರು, ಬಿಲ್ಡಿಂಗ್ನವರು ಈಗ ಯಾವ ರೀತಿ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಈ ವಿಡಿಯೋ ನೋಡ್ಕೊಂಡು ಬರೋಣ. ಈ ಮೂಕಾಂಬಿಕಾ ದೇವಸ್ಥಾನ ಈ ಒಳಗಡೆ ಏನು ಇವತ್ತೊಂದು ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ಲಕ್ಷಾಂತರ ಜನರ ಆರಾಧ್ಯ ದೇವರಾಗಿ ಇವತ್ತು ಅಲ್ಲಿ ಪೂಜೆಗೆ ಒಳಪಡ್ತಾ ಇದೆ. ಆದರೆ ದೇವಸ್ಥಾನದ ಹೊರಗಡೆ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಅನ್ನುವಂಥದ್ದು, ಅಂದರೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಾಗೆ ಇಲ್ಲಿ ಸುತ್ತಮುತ್ತ ವಾಣಿಜ್ಯ ಸಂಕೀರ್ಣಗಳು ಮತ್ತು ಒಂದಿಷ್ಟು ವಸತಿ ಸಂಕೀರ್ಣಗಳು, ಒಂದಿಷ್ಟು ಲಾಡ್ಜ್ಗಳು ಎಲ್ಲ ತಲೆ ಎತ್ಕೊಂಡು ಓಕೆ ಮಾಡಲಿ, ಬಂದಂಥ ಯಾತ್ರಾರ್ಥಿಗಳಿಗೆ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಅಥವಾ ಯಾತ್ರಾರ್ಥಿಗಳಿಗೆ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಇರುವಂಥದ್ದೇ. ಆದರೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಳಗೆ ಖಾಸಗಿಯ ಭೂಮಾಫಿಯಾದವರು ಮಾಡಿಕೊಂಡಂಥ ಒಂದು ವ್ಯವಸ್ಥೆಯಿಂದ ಇಡೀ ದೇವಸ್ಥಾನದ ಪಾವಿತ್ರ್ಯಕ್ಕೆ ಇವತ್ತು ಧಕ್ಕೆ ಬಂದಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಹೇಳಿದರೆ ನೋಡಿ, ಇವತ್ತು ನಾನು ಇಟ್ಕೊಂಡಂಥ ಈ ಜಾಗ ಕೊಲ್ಲೂರು ದೇವಸ್ಥಾನದ ಎಕ್ಸಾಕ್ಟ್ ಎದುರುಗಡೆ ಬ್ರಿಡ್ಜ್ಗಡೆ ಇದ್ದೇನೆ. ಇಲ್ಲಿ ಕಾಣ್ತಕ್ಕಂಥ ಈ ಒಂದು ಆ ಜಾಗದಿಂದ ನೀವು ಸ್ವಲ್ಪ ಆಚೆಗಡೆ ಟರ್ನ್ ಮಾಡಿ, ಅಲ್ಲಿ ಕಾಣ್ತದಲ್ಲ ಅರಳಿ ಮರ, ಅದರ ಆಚೆಗಡೆ ಎರಡು ನದಿಗಳು ಸೇರ್ತವೆ, ಅಗ್ನಿತೀರ್ಥ ಮತ್ತೆ ಚಕ್ರತೀರ್ಥ ಅಂತ ಹೇಳಿ ಕೆಳಗಡೆ ಸೇರು. ಅಗ್ನಿತೀರ್ಥ ಮತ್ತು ಇದು ಅಗ್ನಿತೀರ್ಥ ಈ ಕಡೆಯಿಂದ ಬರುವಂತದ್ದು. ಈ ಅಗ್ನಿತೀರ್ಥ ಹೊಳೆ, ಈ ಅಗ್ನಿತೀರ್ಥ ಹೊಳೆ ಹೀಗೆ ಬಂದ್ಕೊಂಡು ಹರಿದು ಹೋಗ್ತದೆ. ಇದು ದೇವಸ್ಥಾನದ ಎದುರುಗಡೆನೆ ಹರಿತದೆ. ಇಲ್ಲಿಂದ ಮುಂದೆ ಹೋಗಿ ಇದು ಕಾಶಿ ತೀರ್ಥ ಇನ್ನೊಂದು ಹೊಳೆ ಸೇರ್ಕೊಳ್ಳುತ್ತೆ, ಕೊಡಚಾದ್ರಿಯ ಬೆಟ್ಟದಿಂದ ಹರಿದು ಬರುವಂತ ನದಿ. ಅದು ಹೋಗಿ ಮುಂದೆ ಸೌಪರ್ಣಿಕ ಆಗಿ ಮುಂದೆ ಹರಿಯುತ್ತೆ, ಮುಂದೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಆದ್ರೆ ಇವತ್ತು ನಾವು ನಿಂತ್ಕೊಂಡಂತ ಈ ಜಾಗ ನೋಡಿ, ಇಲ್ಲಿಷ್ಟು ಲಾಡ್ಜ್ಗಳಾಗಿವೆ. ಇಷ್ಟೆಲ್ಲ ಲಾಡ್ಜ್ಗಳು, ಸುಮಾರು 49 ಲಾಡ್ಜ್ಗಳು ಇಲ್ಲಿ ಕಟ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ಯಾವ ಲಾಡ್ಜ್ಗಳು ಕೂಡ ಖಾಸಗಿ ಲಾಡ್ಜ್ಗಳಾಗಿ ನಡೀತಾ ಇದ್ರು ಕೂಡ ಇದೆಲ್ಲ ಇರುವಂತದ್ದು ಸರ್ಕಾರಿ ಜಾಗದೊಳಗೆ. ಇದರ RTC ನನ್ನ ಕೈಯಲ್ಲಿದೆ. ಈ RTC ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಈ RTCಯ 6.26 ಎಕರೆ ಜಾಗ ಸರ್ಕಾರಿ ಅಂತ ಇವತ್ತು ಕೂಡ ರೆಕಾರ್ಡ್ ಅಲ್ಲಿ ಇದೆ. ಆದ್ರೆ ಈ ಸರ್ಕಾರಿ ಜಾಗದೊಳಗೆ ಹೇಗೆ ಇಷ್ಟೊಂದು ಜನ 48-49 ಜನ ಖಾಸಗಿ ವ್ಯಕ್ತಿಗಳು ಆಕ್ರಮಣ ಮಾಡಿಕೊಂಡು, ಅದು ಕೂಡ ಈ ಹೊಳೆಯ ಅಕ್ಕಪಕ್ಕ ಜಾಗ ಏನಿದೆ ಅದು ಬಫರ್ ಝೋನ್. ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಇದು ಅರಣ್ಯ ವ್ಯಾಪ್ತಿಯಲ್ಲಿ, ಇದು ಪಶ್ಚಿಮ ಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾಗ. ಬಫರ್ ಝೋನ್ ಅಂದ್ರೆ ಆ ಬಫರ್ ಝೋನ್ 75 ಒಂದು ಹೊಳೆಯ ಕೆರೆ 75 ಮೀಟರ್ನ ಸುತ್ತಮುತ್ತ ಯಾವುದೇ ಕನ್ಸ್ಟ್ರಕ್ಷನ್ ಆಗಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ನಾಗ್ಲಿ ಮಾಡಂಗಿಲ್ಲ. ಅಂಥದ್ರೊಳಗೆ ಇಂಥ ಬಫರ್ ಝೋನ್ ಅನ್ನೇ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಇಷ್ಟಿಷ್ಟು ದೊಡ್ಡ ಮಟ್ಟದಲ್ಲಿ ಲಾಡ್ಜ್ಗಳನ್ನ ಮಾಡಿದ್ರು. ಈ ಲಾಡ್ಜ್ಗಳಿಗೆ ಪಂಚಾಯತ್ ಪರ್ಮಿಷನ್ ಇಲ್ಲ, NOC ಇಲ್ಲ. ಸೆಕೆಂಡ್ ಥಿಂಗ್, ಇದಕ್ಕೆ ಒಂದು ಕಾರ್ ಪಾರ್ಕಿಂಗ್ ಆಗಲಿ, ಫೈರ್ ಕ್ಲಿಯರೆನ್ಸ್ ಆಗಲಿ ಯಾವುದೂ ಇಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು 47-49 ಅನ್ಆಥರೈಸ್ಡ್ ಬಿಲ್ಡಿಂಗ್ ಆಗೋವರೆಗೆ ಇಲ್ಲಿಯ ಪಂಚಾಯತ್ ಏನ್ ಮಾಡ್ತಾ ಇದೆ? ಇಲ್ಲಿಯ ಪಂಚಾಯತ್ ಹೇಗೆ ಅವರಿಗೆ ಇಲ್ಲಿಗೆ ವಿದ್ಯುತ್ ಸೌಲಭ್ಯವನ್ನು ಕೊಡ್ತು? ಇದು ಒಂದೇ ಪ್ರಶ್ನೆ. ಯಾಕೆ ಕೊಡ್ತು ಅಂತ ಕೇಳ್ತೇನೆ. ಇಷ್ಟು ಲಾಡ್ಜ್ಗಳು ಇವರ ಡ್ರೈನೇಜ್ ಸಿಸ್ಟಮ್ ಅನ್ನ ಇವರು ನೇರವಾಗಿ ಈ ಅಗ್ನಿತೀರ್ಥ ನದಿಗೆ ಇಷ್ಟರವರೆಗೆ ಕೊಟ್ಟು ಇದನ್ನ ಇಡೀ ನದಿಯನ್ನು ಮಲಿನ ಮಾಡಿದ್ರು. ಇವತ್ತು ಕೊಲ್ಲೂರು ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡ್ರೆ ಆ ರೀತಿಯ ಈ ಹೊಳೆಯಿಂದ ವಾಸನೆ ಬರ್ತಾ ಇದೆ. ಇವರ ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಎಷ್ಟು ನೀರನ್ನ ಡ್ರೈನೇಜ್ ಸಿಸ್ಟಮ್ ಅನ್ನು ಹೊಳೆಗೆ ಬಿಟ್ಟರು. ಪರಿಣಾಮವಾಗಿ ದೇವಸ್ಥಾನದ ಒಳಗಡೆ ಏನು ದೇವರ ಅಭಿಷೇಕಕ್ಕೆ ಬರ್ತಕ್ಕಂಥ ನೀರು ಕೂಡ ಈ ಡ್ರೈನೇಜಿನ ನೀರನ್ನ ತಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡತಕ್ಕಂಥ ಪರಿಸ್ಥಿತಿಗೆ ಇಲ್ಲಿ ದೇವಸ್ಥಾನ ಪರಿಸ್ಥಿತಿ ಬಂತಂತ ಹೇಳಿದ್ರೆ, ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರುವಂಥ ಕೊಲ್ಲೂರು ಇವತ್ತು ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳ ಕೈ ಒಳಗೆ ಸಿಲುಕಿ ಇವತ್ತು ಪವಿತ್ರವಾದಂತಹ ದೇವಸ್ಥಾನ ದೇವರ ಅಭಿಷೇಕಕ್ಕೆ ಗಲೀಜು ನೀರನ್ನ ತಗೊಂಡೋಗಿ ಹಾಕ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಅಂತಾದ್ರೆ, ಯಾವ ರೀತಿಯ ಭೂಮಾಫಿಯಾ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಿದೆ, ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರವನ್ನು ಹಾಳು ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಈ ಕೊಲ್ಲೂರಿನ ಒಂದು ವ್ಯವಸ್ಥಾಪನಾ ಸಮಿತಿ ಏನಿದೆ, ಆಡಳಿತ ಸಮಿತಿ ಏನಿದೆ,
ಹಲವರು ರಾಜಕೀಯ ಮುಖಂಡರು ಆ ಕಮಿಟಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಹಾಗೆ ನ್ಯಾಯಾಧೀಶರಿಂದ ಹಿಡಿದು ನ್ಯಾಯವಾದಿಗಳಿಂದ ಹಿಡಿದು ವಕೀಲರು, ಡಾಕ್ಟ್ರು, ಎಲ್ಲ ವರ್ಗದ ಜನರು ಆ ತಾಯಿಯ ದರ್ಶನಕ್ಕೆ ಬರ್ತಾರೆ. ಹಾಗೆ ಇವರು ಉಳ್ಕೊಳ್ತಕ್ಕಂಥ ಸ್ಥಳ ಇರ್ಬೋದು, ಅಲ್ಲಿ 47+ ಲಾಡ್ಜ್ಗಳಿವೆ. ಆ ಲಾಡ್ಜ್ಗಳು ಮಾಡಿರ್ತಕ್ಕಂಥ ಸ್ಥಳಗಳು ಕೂಡ ಬಫರ್ ಝೋನ್, ಅಂದರೆ ಒತ್ತುವರಿ ಮಾಡ್ತಕ್ಕಂಥ ಸ್ಥಳದಲ್ಲಿ ಅನಧಿಕೃತವಾಗಿ ಕಟ್ಕೊಂಡಂಥ ಕಟ್ಟಡದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ಫೈರ್ ಕ್ಲಿಯರೆನ್ಸ್ ಇರಲ್ಲ, ಪಂಚಾಯತಿಂದ ಪರ್ಮಿಷನ್ ಇರಲ್ಲ, ಒಂದು UGD ವ್ಯವಸ್ಥೆ ಇರಲ್ಲ, STP ಅಂತ ಏನು ಕರಿತೀವಿ ಅದು ಕೂಡ ಇರಲ್ಲ. ಎಲ್ಲ ಲಾಡ್ಜ್ಗಳ, ಎಲ್ಲ ಒಂದು ಕಟ್ಟಡಗಳ ಟಾಯ್ಲೆಟ್ ನೀರನ್ನು ಆ ಒಂದು ಸೌಪರ್ಣಿಕಾ ನದಿಗೆ ಬಿಟ್ಟು ಇಡೀ ನದಿಯನ್ನು ಮಲಿನ ಮಾಡಿ, ಅದೇ ನದಿಯ ನೀರಿನಲ್ಲಿ ಒಬ್ಬರ ದೇವರ ಸ್ನಾನದಿಂದ ಹಿಡಿದು ದೇವರನ್ನು ನೋಡ್ಲಿಕ್ಕೆ ಬರ್ತಕ್ಕಂಥ ಭಕ್ತರು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಹಾಗಾದರೆ ಈ ನಾವು ಧಾರ್ಮಿಕ ಮುಖಂಡರು ಮತ್ತು ಧಾರ್ಮಿಕ ನೇತಾರರು, ಭಕ್ತರು, ಇವರಿಗೆಲ್ಲ ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ತಿರಲ್ಲ. ಇದೇ ಕೆಲಸವನ್ನು ಬೇರೆ ಯಾವುದೋ ಅನ್ಯ ಧರ್ಮೀಯರು ಮತ್ತೊಂದು ಯಾರೋ ಮಾಡಿ ಹೋಗಿದ್ದಿದ್ರೆ ಎಷ್ಟು ಪ್ರತಿಭಟನೆಗಳಾಗ್ತಿದ್ವು, ಎಷ್ಟು ಹೋರಾಟಗಳಾಗ್ತಾಯಿದ್ವು. ಹಾಗಾದರೆ ಅಲ್ಲಿ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಮಲಿನ ಮಾಡ್ತಕ್ಕಂಥವರು, ದೇವಸ್ಥಾನದ ನದಿಯನ್ನು ಗಲೀಜು ಮಾಡ್ತಕ್ಕಂಥವರು ಬೇರೆ ಯಾರೂ ಅಲ್ಲ, ನಮ್ಮದೇ ಜನರು ಅಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ. ಇದರ ವಿರುದ್ಧ ಯಾಕೆ ಮಾತಾಡಲ್ಲ? ಯಾಕೆ ಇದರ ವಿರುದ್ಧ ಜನಪ್ರತಿನಿಧಿಗಳಾಗಲಿ, ಸರ್ಕಾರವಾಗಲಿ, ಅಧಿಕಾರಿಗಳಾಗಲಿ ಯಾಕೆ ಈ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ಕೆಲವು ವರ್ಷಗಳ ಹಿಂದೆ, ಒಂದು 4-5 ವರ್ಷಗಳ ಹಿಂದೆ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದೊಳಗೆ ಇಲ್ಲೊಂದು UGD ವ್ಯವಸ್ಥೆಯನ್ನು ಮಾಡಿದ್ರಂತೆ. ಆ 60 ಕೋಟಿಯ UGDಯ ಕಾಮಗಾರಿಯೊಳಗೆ ಎಲ್ಲಾದರೂ ಲೆಕ್ಕ ಪರಿಶೋಧಕರು ಬಂದು ನೋಡಿದರೆ 6 ಕೋಟಿ ಬಿಡಿ 60 ಲಕ್ಷದ ಕಾಮಗಾರಿ ಕೂಡ ನಿಮಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಎಲ್ಲವನ್ನು ಇವರು ಗುಳುಮಾಯ ಮಾಡಿ ಇಡೀ ಟಾಯ್ಲೆಟ್ ನೀರನ್ನು, ಡ್ರೈನೇಜ್ ನೀರನ್ನು ಯಾವುದೇ ರೀತಿಯಲ್ಲಿ STPಗೆ ಹೋಗದೆ ನೇರವಾಗಿ ಹೊಳೆ ಸೇರುವಂತೆ ಮಾಡಿಕೊಂಡು ಕೈ ತೊಳ್ಕೊಂಡು 60 ಕೋಟಿಗೆ ಲೆಕ್ಕಕ್ಕೆ ಚುಕ್ತ ಮಾಡಿಟ್ಟಿದ್ದಾರೆ. ಹಾಗೆ ಆ ಒಂದು ಇರತಕ್ಕಂಥ ಒಂದು ನಾಮಕಾವಕಸ್ಥೆಯ STP ಅಂತ ಏನು ಮಾಡಿದ್ದಾರೆ, ಅದರಲ್ಲಿ ಇನ್ಪುಟ್ ನೀರೇ ಬರ್ತಾ ಇಲ್ಲ, ಅಲ್ಲಿ ಪಂಪ್ ವರ್ಕೇ ಆಗ್ತಾ ಇಲ್ಲ, ಕರೆಂಟ್ ಮೀಟ್ರು ರನ್ನೇ ಆಗ್ತಾ ಇಲ್ಲ. ಇದನ್ನು ನಾವು ಸಾಕ್ಷಿ ಸಮೇತವಾಗಿ ಅಲ್ಲಿ ವಿಸಿಟ್ ಮಾಡಿ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದೀವಿ. ಆ ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಎಲ್ಲಿ STP ಉಂಟು? ಅಲ್ಲಿ ಕಳಿಸ್ತಾ ಇದ್ದೀರಿ ನೀವು? ಎಲ್ಲಿ ಪಂಪ್ ಮಾಡಿದ್ದೀರಿ? ಪಂಪ್ ಆನ್ ಮಾಡಿ. ಇವಾಗ ನೀರೆಲ್ಲ ಇಷ್ಟು ಸೀಸನ್ ನೋಡಿ, ಇಡೀ ಕೊಲ್ಲೂರು ದೇವಸ್ಥಾನಕ್ಕೆ ಇವರು ನಾಮಕಾವಕಸ್ಥೆಗೆ ಇಲ್ಲಿ ಒಂದು ವೆಟ್ವೆಲ್ ಅಂತ ಮಾಡಿದ್ದಾರೆ. ಮೂಕಾಂಬಕ್ಕ ದೇವಸ್ಥಾನ ಕೊಲ್ಲೂರು ದೇವಸ್ಥಾನ ಪಟ್ಟಣದ ಒಳಚರಂಡಿ ಯೋಜನೆ ಅಂತ. ಇಡೀ ವೆಟ್ ವ್ಯವಸ್ಥೆ ಒಳಗೆ ನೋಡಿ ಇಲ್ಲಿ ಕಾಣ್ತಾ ಉಂಟು, ಕೊಳೆತ ನಾರ್ತಾ ಇದೆ, ಪಂಪ್ ಹಾಳಾಗಿದೆ, ಪಂಪಿಂಗ್ ಇಲ್ಲ, ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಒಳಗೆ ತಗೊಂಡಿ, ಮೇಲೆ ಬನ್ನಿ, ಈಚೆ ನದಿಗೆ ಹೋಗ್ತಾ ಇದೆ ಅಷ್ಟೇ. ಝೂಮ್ ಇನ್ ಮಾಡಿ, ಝೂಮ್ ಔಟ್ ಮಾಡಿ. ನೋಡಿ, ಈ ವೆಟ್ವೆಲ್ ಇರುವಂತ ಒಂದೇ ಒಂದು ವೆಟ್ವೆಲ್, ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾದ್ರೆ ಇಡೀ ಕೊಲ್ಲೂರಿನ 49 ಲಾಡ್ಜ್ಗಳು, ಇಷ್ಟು ಹೋಟೆಲ್, ಇಷ್ಟೊಂದು ಸಂಖ್ಯೆಯ ಹೋಟೆಲ್ಗಳು, ಈ ಒಂದು ದೇವಸ್ಥಾನದ ವೇಸ್ಟೇಜ್ಗಳು, ಈ ನೀರು ಇದು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೋಗುವಂತದ್ದು ಸೌಪರ್ಣಿಕಾ ನದಿಗೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಇದನ್ನ ವೆಟ್ವೆಲ್ ಎದುರುಗಡೆ ಇದ್ದೀವಿ, ವೆಟ್ವೆಲ್ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾದ್ರೆ ಈ ಡ್ರೈನೇಜ್ ವ್ಯವಸ್ಥೆ ಎಲ್ಲಿ, ಯಾವ ರೀತಿ ಡ್ರೈನೇಜ್ ವ್ಯವಸ್ಥೆ? ಸರ್ಕಾರಕ್ಕೆ ಅವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ವೆಟ್ವೆಲ್ ಇದೆ, ನಾವು ಪಂಪಿಂಗ್ ಮಾಡ್ತೀವಿ ಅನ್ನುವಂಥದ್ದು. ಇದು ವೆಟ್ವೆಲ್ ಇಲ್ಲ, ಏನೂ ಅಲ್ಲ, ನಾಮಕಾವಕಸ್ಥೆ ವೆಟ್ವೆಲ್ ಇದೆ, ಇದು ಕಾರ್ಯನಿರ್ವಹಿಸ್ತಾ ಇರುವಂತ ವೆಟ್ವೆಲ್. ಇದು ಎಲ್ಲ ನೀರುಗಳು, ಡ್ರೈನೇಜ್ ನೀರುಗಳನ್ನ ನೇರವಾಗಿ ಹೊಳೆಗೆ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. 25ನೇ ತಾರೀಕಿಂದ ಇಲ್ಲಿ ಪಂಪೇ ಆಗಿಲ್ಲ, 25/11 25/11 ಈ ವೆಟ್ವೆಲ್ ಅಲ್ಲಿ ಪಂಪಿಂಗ್ ಸ್ಟಾರ್ಟ್ ಆಗ್ಲಿಲ್ಲ. ಹಾಗಾಗಿ ಇಲ್ಲಿಂದ ನೀರು ಎಲ್ಲಿಗೆ ಹೋಗ್ತಾ ಉಂಟು? ಎಲ್ಲಿಗೆ ಹೋಗ್ತಾ ಉಂಟು? ಅಲ್ಲ, ಸ್ಟಾಕ್ ಎಲ್ಲಿ ಬರ್ತದೆ? ಸ್ಟಾಕ್ ಬಂದ್ರೆ ಒಕ್ಕಿ ಹೊರಗೆ ಬರ್ಬೇಕಲ್ಲ, ಅಷ್ಟು 49 ಲಾಡ್ಜ್ ಇದು. ಅಲ್ಲಿ ನೋಡಲ್ಲ, ಇಲ್ಲಿ ನೋಡು, ಇಲ್ಲಿ ಗೊತ್ತಾಗ್ತದೆ. ಇನ್ಪುಟ್ ನೋಡು, ಬನ್ನಿ. ಎಂತ ಬರಲ್ಲ, ಇದು ಸ್ಟೇ ಆಗಿದೆ ಅಲ್ಲ? ಅಲ್ಲಲ್ಲ, ಅದು ಸ್ಟೇ ಆಗ್ಲೇ ಇದೆ. ಕ್ವಶನ್ ಅಂತ ಹೇಳಿದ್ರೆ ಇಲ್ಲಿಗೆ ಎಂತದ್ದು ಬರೋದಿಲ್ಲ. ನೋಡಿ, ಇಲ್ಲಿ ಪಂಪ್ ಆಗ್ತಾ ಇದ್ರೆ ಪಂಪಿಂಗ್, ಇದು ಮೀಟರ್ ಪಂಪಿಂಗ್ ಆಗ್ತಕ್ಕಂಥದ್ದು ಡಿಜಿಟ್ ತೋರಿಸಬೇಕು. ಇಲ್ಲಿ ಯಾವುದೇ ಮೀಟರ್ ಪಂಪಿಂಗ್ ಮೀಟರ್ ರನ್ನಿಂಗ್ ಏನಿಲ್ಲ, ಹಾಗೆ 000 ಹಾಗೆ ಬಿಟ್ಕೊಂಡಿದೆ. ಇವರ ರೆಕಾರ್ಡ್ ಲಾಂಗ್ ಬುಕ್ ನಾವು ನೋಡಿದೀವಿ. ಈ ಲಾಂಗ್ ಬುಕ್ ಅಲ್ಲಿ ಒಂದು ಫೋಟೋ ತೆಕ್ಕೊಳ್ಳಿ. ನೋಡಿ, ಇದು ಈ ವೆಟ್ವೆಲ್ ನ ಲಾಗ್ ಬುಕ್. ಈ ಲಾಗ್ ಬುಕ್ ನಾವು ನೋಡ್ತಾ ಇದ್ದೀವಿ. ಇದು ನೋಡಿ, 24/11 2 ಗಂಟೆ ರನ್ ಆದ ಬಗ್ಗೆ ಇಲ್ಲಿ ಟಿಕಿಂಗ್ ಆಗಿದೆ, 1 ಗಂಟೆ. ಮತ್ತೆ 22/11 ಇಲ್ಲಿ ಮಧ್ಯಾಹ್ನ 1 ಗಂಟೆ 2 ಗಂಟೆ ರನ್ ಆಗಿದೆ. ಬಿಟ್ಟರೆ 25/11 ಮೇಲೆ ನೋಡಿ, ಇದು ಆಫೇ ಇದೆ, ಟಿಕ್ ಹಾಕಿದ್ದು, ಆನ್ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಇದರ ನಂತರ ಎಲ್ಲಿಯೂ ಕೂಡ ಈ ವೆಟ್ವೆಲ್ ರನ್ ಆಗಿರುವಂಥದ್ದು ಇವರ ಲೀಸ್ಟಲ್ಲೇ ಇಲ್ಲ. ನೋಡಿ,
29, 1, 12, 3, 12, 5, 12, 7, 12 ಇಡೀ ಲೀಸ್ಟಲ್ಲಿ ಎಲ್ಲಿಯೂ ಕೂಡ ಈ ವೆಟ್ ವೆಲ್ ರನ್ ಆಗಿರುವಂಥದ್ದೇ ಇಲ್ಲ. ನಾಮಕಾವಸ್ಥೆಗೆ ಗರೆ ಒಂದು 2 ಗಂಟೆ ರನ್ ಮಾಡಿದಾಗೆ ತೋರಿಸಿದ್ದಾರೆ ಬಿಟ್ಟರೆ, ಮತ್ತು ಇವತ್ತಿನ ತನಕ 21, 12 ನೋಡಿ ಎಲ್ಲಿಯೂ ಆನ್ ಆಗಿರುವಂಥ ರೆಕಾರ್ಡ್ ಇಲ್ಲ. ಅಂದರೆ ಈ ಇಡೀ ಕೊಲ್ಲೂರು ಈ ಕ್ಷೇತ್ರದ ಸುತ್ತಮುತ್ತ ಇರತಕ್ಕಂಥ ಅಷ್ಟು ಡ್ರೈನೇಜ್ ನೀರು ಎಲ್ಲಿಗೆ ಹೋಗ್ತಾ ಇದೆ ಇದನ್ನು ಇಲ್ಲಿ ಅಧಿಕಾರಿಗಳು ನಮಗೆ ತೋರಿಸಿಕೊಡ್ಬೇಕು. ಇದು ಒಂದಿಷ್ಟು ಪ್ರಮಾಣ ಭೂಮಿಯ ಒಳಗೆ ಕಂತು ಇಲ್ಲಿ ಬಾವಿ ನೀರು ಮಲಿನ ಆಗ್ತಾ ಉಂಟು. ಇನ್ನೊಂದಿಷ್ಟು ಮುಂದೆ ಸೌಪಾಣಿಕ ನದಿಗೆ ಸೇರಿ ಅದೇ ನದಿಯ ನೀರಲ್ಲಿ ದೇವಿಯ ಅವಭೃತ ಸ್ಥಾನದಿಂದ ಹಿಡಿದು ಪ್ರತಿಯೊಂದು ಪೂಜಾ ವಿಧಾನಗಳು ಆ ಟಾಯ್ಲೆಟ್ ನೀರಿಂದ ಡ್ರೈನೇಜ್ ನೀರಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಬೇರೆ ಪುರಾವೆ ಬೇಡ. ನಾವು ಏನು ಇಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ, ಡ್ಯಾಮ್ ಹತ್ರ ಬಂದಿದ್ದೀವಿ. ಕಳ್ಳರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಚರಂಡಿ ವ್ಯವಸ್ಥೆ ತೋರಿಸಿದ್ದಾರೆ ದೇವಸ್ಥಾನದ ಎದುರುಗಡೆ, ಆದ್ರೆ ಇಡೀ ನೀರನ್ನ ಪೈಪ್ಲೈನ್ ಅನ್ನು ತಗೊಂಡು ಬಂದು ನೋಡಿ ಇಲ್ಲಿ ಸೌಪಾಣಿಕ ನದಿಗೆ ಇಲ್ಲಿ ಬಿಡ್ತಾ ಇದ್ದಾರೆ. ಇದು ಇಡೀ ಕೊಲ್ಲೂರಿನ ಅಷ್ಟು ಲಾಡ್ಜ್ 47 ಲಾಡ್ಜ್ಗಳು ದೇವಸ್ಥಾನ ಸಮೇತ ಎಲ್ಲ ಟಾಯ್ಲೆಟ್ ನೀರುಗಳು ಬಂದು ಆ ಡ್ರೈನೇಜ್ ನೀರು ಟಾಯ್ಲೆಟ್ ನೀರು ಇಲ್ಲಿ ಸೇರ್ಕೊಂಡು ಸೌಪಾಣಿಕ ನದಿಗೆ ಸೇರ್ತಾ ಇದೆ. ಈ ನೀರು ಮುಂದೆ ಆಲೂರು, ನಾಡ, ಬಡಕೆರೆ, ಪಡುಕೋಣೆ, ಹಡವು, ಗುಡಂಬಾಡಿ ಮತ್ತೆ ಬಂಟ್ವಾಡಿ, ಮರವಂತೆ ಮುಖಾಂತರ ಹೋಗಿ ಸಮುದ್ರ ಸೇರುತ್ತೆ. ಅಲ್ಲಿ ಗುಡಂಬಾಡಿ, ಬಂಟ್ವಾಡಿಯಲ್ಲಿ ಡ್ಯಾಮ್ ಹಾಕಿದ್ದಾರೆ. ಅಲ್ಲಿವರೆಗೆ ಇದೇ ನೀರು ಮುಂದೆ ಕುಡಿಲಿಕ್ಕೆ, ಕೃಷಿಗೆ, ಪ್ರತಿಯೊಂದಕ್ಕೂ ಈ ಟಾಯ್ಲೆಟ್ ನೀರನ್ನೇ ಬಳಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೋಡಿ ಆ ಗಲೀಜ್ ನೀರು ಯಾವ ರೀತಿ ಇಲ್ಲಿ ಹರಿತಾ ಇದೆ, ಟಾಯ್ಲೆಟ್ ನೀರು ಯಾವ ರೀತಿ ಸೇರ್ಕೊಂಡಿದೆ. ಆದ್ರೆ ಒಂದು ದುರದೃಷ್ಟಕ ಸಂಗತಿ ಅಂದ್ರೆ, ಪಾಪ ಈ ಅಮಾಯಕ ಜನರನ್ನ ಈ ಗಲೀಜ್ ನೀರನ್ನ ಸ್ವಚ್ಛ ಮಾಡ್ಲಿಕ್ಕೆ ಈ ಅಮಾಯಕ ಜನರನ್ನ ಬಳಸ್ತಾ ಇದ್ದಾರೆ. ಅಣ್ಣ, ಓ ಅಣ್ಣ, ನೀನ್ ಯಾಕೆ ಗಲೀಜ್ ನೀರಿಗೆ ಇಳಿತಿದ್ದೀರಿ? ನಿಮ್ಗೆ ಕಾಯಿಲೆ ಬರಲ್ವಾ? ಚಪ್ಪಲ ಹಾಕೊಳ್ಳಿ, ಮೇಲೆ ಬನ್ನಿ. ನಿಮ್ಗೆ ಯಾರು ಇಳಿ ಕೇಳಿದ್ಯಾರಲ್ಲಿ ನೋಡಿ. ನೋಡಿ ಪಾಪ ಇವರು ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಒಂದು ವ್ಯಕ್ತಿಗಳು, ಇವರಿಂದ ಈ ಡ್ರೈನೇಜ್ ನೀರನ್ನ ಈ ರೀತಿ ಗಲೀಜ್ ನೀರನ್ನು ಸ್ವಚ್ಛ ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಇವರಿಂದ ಸ್ವಚ್ಛ ಮಾಡಿಸುವಂತದ್ದಲ್ಲ. ಯಾರು ಈ ದೇವಸ್ಥಾನದ ಗಲೀಜು ನೀರನ್ನ ಇದಕ್ಕೆ ಬಿಟ್ಟಿದ್ದಾರೆ ನೋಡಿ, ದೇವಸ್ಥಾನದ ಸುತ್ತಮುತ್ತ ಲಾಡ್ಜ್ನವರು ಗಲೀಜು ನೀರನ್ನ ಇದಕ್ಕೆ ಬಿಡ್ತಾ ಇದ್ದಾರೆ. ಅವರನ್ನ ಈ ಟಾಯ್ಲೆಟ್ ನೀರಿಗೆ ಇಳಿಸಿ ಅವರಿಂದ ಇದನ್ನ ಸ್ವಚ್ಛ ಮಾಡಿಸಿ. ಆ ಕೆಲಸ ಮಾಡಿಬಿಟ್ಕೊಂಡು ಯಾವುದೋ ಒಂದು ಹಿಂದುಳಿದ ವರ್ಗದವರು ಕೆಲಸಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳಿ ಈ ಬರೀ ಕಾಲಲ್ಲಿ ಅವರನ್ನ ಈ ಟಾಯ್ಲೆಟ್ ನೀರಿಗೆ ಇಳಿಸಿ ಸ್ವಚ್ಛ ಮಾಡಿಸ್ತಾರೆ ಅಂತ ಹೇಳಿದ್ರೆ ಯಾಕೆ ಇವ್ರ ಮೇಲೆ ಕೇಸ್ ಹಾಕ್ಬಾರ್ದು? ಪಡುಕೋಣೆ, ಹಡವು, ಗುಡ್ಡಂಬಾಡಿ, ಬಂಟ್ವಾಡಿ ಜನ ದಯವಿಟ್ಟು ಗಮನಿಸಿ. ನಿಮ್ಮ ಹತ್ರ ಹರಿಯುವಂತಹ ಏನು ಸೌಪಾಣಿಕ ನದಿ ಏನಿದೆ ಅದರಲ್ಲಿ ಈ 47 ಲಾಡ್ಜ್ಗಳ ಟಾಯ್ಲೆಟ್ ನೀರು ಸೇರ್ಕೊಂಡಿದೆ. ಆ ನೀರನ್ನು ಕುಡಿಯೋ ಮೊದಲು, ಬಟ್ಟೆ ಒಗೆಯೋ ಮೊದಲು, ಅಥವಾ ನೀವು ಇನ್ನೊಂದಕ್ಕೆ ಬಳಸೋ ಮೊದಲು ಇನ್ನೊಮ್ಮೆ ಆಲೋಚನೆ ಮಾಡ್ಕೊಳ್ಳಿ. ಅದಲ್ಲದೆ ನೋಡಿ, ಇಷ್ಟು ಜನ ಭಕ್ತಾದಿಗಳು ತೀರ್ಥಕ್ಷೇತ್ರಕ್ಕೆ ಬಂದು ಎಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ. ಇದು ತೀರ್ಥ ಸ್ನಾನ, ಚರಂಡಿ ಸ್ನಾನ ಅನ್ನುವಂಥದ್ದು ಇಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಇಲ್ಲಿ ಮುಜರಾಯಿ ಇಲಾಖೆ ಅಥವಾ ಇಲ್ಲಿ ಏನು ಕಂದಾಯ ಇಲಾಖೆ ಇವರಿಗೆ ಕ್ವಶನ್ ಮಾಡಬೇಕಾಗಿದೆ. ವೀಕ್ಷಕರೇ, ನೀವು ದೈವ ಭಕ್ತಿ ಪ್ರದರ್ಶನ ಮಾಡುವುದು ಕೇವಲ ಪ್ರತಿಭಟನೆಗೆ ಯಾವುದೇ ವಿಚಾರಕ್ಕಲ್ಲ, ಈಗ ಪ್ರದರ್ಶನ ಮಾಡಬೇಕಾಗಿದೆ. ದೈವಭಕ್ತಿಗಳು ಇರುವಂತವರು ಇಂಥ ಒಂದು ಪವಿತ್ರ ಕ್ಷೇತ್ರವಾದಂತಹ ಕೊಲ್ಲೂರಿನಲ್ಲಿ ಈ ರೀತಿ ಅನಾಚಾರ ಆಗ್ತಾ ಇದೆ. ಪಾವಿತ್ರವಾದಂತಹ ನದಿಯನ್ನ ಈ ರೀತಿ ಟಾಯ್ಲೆಟ್ ನೀರನ್ನ, ಡ್ರೈನೇಜ್ ನೀರನ್ನ ಬಿಟ್ಟು ಮಲಿನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನೀವು ಭಕ್ತಾಭಿಮಾನಿಗಳು ಪ್ರಶ್ನೆ ಮಾಡಬೇಕು. ಕೇವಲ ಮೂಕಾಂಬಿಕೆ ಅಂತ ಹೇಳಿದ್ರೆ ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಹೋಗಿ ಒಂದು ಡಬ್ಬೆಗೆ ದುಡ್ಡು ಹಾಕಿ ಅಲ್ಲಿ ಲಡ್ಡು ಪ್ರಸಾದ ಇನ್ನೊಂದು ತಿಂದು ಬರುವಂತದ್ದು ಮಾತ್ರ ದೇವರ ಭಕ್ತಿ ಅಲ್ಲ. ದೇವಸ್ಥಾನ ಅನ್ನುವಂಥದ್ದು ಈ ಕ್ಷೇತ್ರಕ್ಕೆ ಪಾವಿತ್ರತೆ ಬಂದಿರುವಂತದ್ದು ಪಶ್ಚಿಮ ಘಟ್ಟದ ಈ ಒಂದು ಔಷಧೀಯ ಸಸ್ಯಗಳ ವನಗಳ ನಡುವೆ ಸ್ಥಾಪಿತ ಆಗಿರ್ತಕ್ಕಂಥ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಶ್ರೀಚಕ್ರದ ನಡುವೆ ಸ್ಥಾಪಿತ ಆಗಿರ್ತಕ್ಕಂಥ ಈ ಒಂದು ಶಕ್ತಿಯಲ್ಲಿ ಈ ಶಕ್ತಿ, ಈ ಎನರ್ಜಿ ಅದು ದೇವರು. ಈ ಪ್ರಕೃತಿದತ್ತವಾದಂತಹ ಪರಿಸರವನ್ನ ವಾಣಿಜ್ಯೀಕರಣ ಮಾಡಿ ಹಣ ಮಾಡ್ಲಿಕ್ಕೆ ಹಪಾಪಿಸ್ತಕ್ಕಂಥ ಒಂದಿಷ್ಟು ಭ್ರಷ್ಟ ವ್ಯವಸ್ಥೆ ಇಂಥ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡ್ತಾ ಇದೆ. ಅದನ್ನ ಕಣ್ಣು ಮುಚ್ಚಿ ಇಲ್ಲಿ ವ್ಯವಸ್ಥೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು. ಅಂತೂ ಇಲ್ಲಿ ನಿಲ್ಲಿಕ್ಕೆ ಅಸಾಧ್ಯ, ಅಂತ ವಾಸನೆ ಇದೆ ಇಲ್ಲಿ, ಅಂತ ವಾಸನೆ ಇದೆ. ಇದಕ್ಕೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿದ್ದಾರೆ, ನಮ್ಮ ಎಷ್ಟೆಷ್ಟೋ ಇಲಾಖೆಗಳಿವೆ. ಇವರು ಈ ನದಿ ಬದಿಗೆ ಬಂದು, ನಾವು ಲೊಕೇಶನ್ ಎಲ್ಲ ಶೇರ್ ಮಾಡ್ತೇವೆ, ದಯಮಾಡಿ ಒಂದ್ಸಲ ಬಂದು ನೋಡಿ. ನಮ್ಮ ಮನುಷ್ಯರನ್ನ ಬಿಟ್ಟು ಬಿಡಿ, ನೋಡಿ ಇಲ್ಲಿ ಕಾಡಿದೆ, ಇದರಲ್ಲಿ ಪ್ರಾಣಿಗಳಿವೆ, ಅವು ಬಂದು ಇದು ನೀರು ಕುಡಿತವೆ, ಇಲ್ಲಿ ಮೀನುಗಳಿವೆ. ಇವರು ನೇರವಾಗಿ ಡ್ರೈನೇಜ್ ಅನ್ನು ಇಲ್ಲಿ ನಮ್ಮ ಎಲ್ಲ ಕೊಲ್ಲೂರದ ಇಡೀ ಪಟ್ಟಣದ ಡ್ರೈನೇಜ್ ಸಪರೇಟ್ ಆಗಿ ಇಲ್ಲಿ ನದಿಗೆ ಬರ್ತಾ ಇದೆ. ಇದರ ಹಿಂದೆ ಒಂದು ವೆಟ್ವೆಲ್ ಇದೆ, ಅಲ್ಲಿ ಈ ನೀರು ಹೋಗ್ತಾ ಇಲ್ಲ. ಅಂದ್ರೆ ನೇರವಾಗಿ ವೆಟ್ವೆಲ್ ಸುಮ್ಮನೆ ನಾಮಕಾವಸ್ಥೆ ಒಂದು ವೆಟ್ವೆಲ್ ಮಾಡಿದ್ದಾರೆ. ವೆಟ್ವೆಲ್ ಅಂತೂ ಖಂಡಿತ ಕೆಲಸ ಮಾಡ್ತಾ ಇಲ್ಲ. ಇನ್ನೀಗ ಇದ್ರ ಮುಂದೆ ನಾವು STP ಅಂತ ಇದೆ, ಅಲ್ಲಿಯೂ ಖಂಡಿತವಾಗಿ ಯಾವುದೇ ಕೆಲಸ ಆಗಿರ್ಲಿಕ್ಕಿಲ್ಲ. ಇದೆಲ್ಲ ಯಾಕೆ ಈ ರೀತಿ ಮಾಡ್ತಾರೆ? ಸರ್ಕಾರದ ದುಡ್ಡನ್ನು ಪೋಲ್ ಮಾಡಿ ಈ ರೀತಿಯ ಒಂದು ಕೆಟ್ಟ ವ್ಯವಸ್ಥೆ ಇವತ್ತಿಂದ ಇದೆ.
ಇದರ ವಿರುದ್ಧ ನಾವು ಸಾರ್ವಜನಿಕರು ಹೋರಾಡಲೇಬೇಕಾಗುತ್ತೆ. ಅದೇ ರೀತಿ ಅಲ್ಲಿ ಮುಂದೆ ನೋಡಿ, ಅಲ್ಲಿ ಕಸದ ಪ್ಲಾಸ್ಟಿಕ್ ವೇಸ್ಟ್, ಬಟ್ಲು, ಇದರಲ್ಲಿ ಇದೇನು ನದಿ ಅಂದ್ರೆ ಒಂದು ಗುಜರಿಯ ಇದು ಅಥವಾ ಏನದು, ಇದು ಡಸ್ಟ್ಬಿನ್ ಅಥವಾ ಏನದು ಕಸದ ಬುಟ್ಟಿಯ ನೋಡಿ, ಪ್ಲಾಸ್ಟಿಕ್ ನೋಡಿ ಅಲ್ಲಿ ಏನಿದು. ಸೊ ಇದು ನದಿಗೆ ಪ್ಲಾಸ್ಟಿಕ್ ಯಾಕೆ ಬರ್ತದ್ರಿ? ಇದರಲ್ಲಿ ನಮ್ಮ ಕೊಲ್ಲೂರು ಟೆಂಪಲ್ನವರು ಇದರಲ್ಲಿ ಸುಮಾರು ಕೆಲಸ ಮಾಡಲಿಕ್ಕಿದೆ. ಇವರು ಎಂಡೋಮೆಂಟ್ನವರು ಸರ್ಕಾರಿ ಅಧಿಕಾರಿಗಳಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರು ಗಮನ ಹರಿಸಬೇಕು. ಇದು ಖಂಡಿತವಾಗಿಯೂ ನಮ್ಮ ಪ್ರಕಾರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂತ ಇದೆ. 19B ಒಳಗೆ ನಿಮ್ಮನ್ನು 5 ವರ್ಷಗಳ ಕಾಲ ಜೈಲಿಗೆ ಹಾಕ್ಬೋದು. ಅಧಿಕಾರಿಗಳೇ, ನಾವು ಬಡಪಾಯಿಗಳನ್ನು ಎನಿಸಬೇಡಿ. ಸಾರ್ವಜನಿಕರಿಗೂ ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟಿದೆ. ನೀವು ದಯಮಾಡಿ ಸೆಕ್ಷನ್ 19B ಓದಿ. ಕೂಡಲೇ ಇದರ ವಿಷಯದಲ್ಲಿ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ. ಯಾಕಂದ್ರೆ ಇವತ್ತು ಮನುಷ್ಯನಿಗೋಸ್ಕರ ಅಲ್ಲ, ಆ ಕಾಡಲ್ಲಿರುವ ಪ್ರಾಣಿಗಳಿಗೋಸ್ಕರ, ಈ ನದಿಯಲ್ಲಿರುವ ಮೀನುಗಳಿಗೋಸ್ಕರ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ. ಸೊ ದಯಮಾಡಿ ಅದು ಕೂಡಲೇ ಎಚ್ಚೆತ್ತುಕೊಳ್ಳಿ, ಇದಕ್ಕೆ ಬೇಕಾದ ಕೆಲಸವನ್ನು ಮಾಡಿ. ನಮ್ಮ ರಿಕ್ವೆಸ್ಟ್, ಎಂಟೈರ್ ಡ್ರೈನೇಜ್ ಸಿಸ್ಟಮ್ ಶುಡ್ ಬಿ ರಿವ್ಯಾಂಪ್ಡ್. It's total failure. Wet well not working, STP not working, no manhole is overflowing. It only means that the pipes which were laid recently are not working. So we have to take note of it. I just can't speak here. It is so dirty. ಅನಿಸ್ಕೊಂಡಿರ್ಬೋದು, ಗುಡಿಯೊಳಗೆ ಚಿನ್ನ ಬೆಳ್ಳಿಯಿಂದ ಅಲಂಕೃತವಾದಂಥ ಒಂದು ಮೂರ್ತಿಯನ್ನು ಮಾತ್ರ ನಾವು ದೇವರಂತ ಎಣಿಸ್ಕೊಂಡಿದ್ದೀವಿ. ಗುಡಿಯ ಹೊರಗಡೆ ಕಾಣ್ತಕ್ಕಂಥ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟ ಆಗಲಿ, ಅಲ್ಲಿರುವಂಥ ಔಷಧೀಯ ಸಸ್ಯಗಳಾಗಲಿ, ಆ ಸಸ್ಯಗಳ ಬೇರಿಂದ ಹರಿದು ಬರ್ತಕ್ಕಂಥ ತೀರ್ಥ ಸ್ವರೂಪವಾದಂಥ ನೀರಾಗಲಿ, ಅವು ಯಾವುದು ನಮಗೆ ದೇವರಂತ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ? ಹಿಂದೂ ಧರ್ಮದ ಒಂದು ಮೂಲ ತತ್ವ ಸಿದ್ಧಾಂತವೇ ಪ್ರಕೃತಿಯ ಆರಾಧನೆ. ಪ್ರಕೃತಿಯ ಆರಾಧನೆಯೇ ನಮ್ಮ ಧರ್ಮದ ಒಂದು ಮೂಲ ತತ್ವ ಸಿದ್ಧಾಂತ. ಅಂಥ ಪ್ರಕೃತಿಯನ್ನು ವಿಕೃತಿ ಮಾಡಿ ಆ ನದಿ, ಬೆಟ್ಟ, ಕಾಡು, ಗುಡ್ಡವನ್ನು ಪ್ಲಾಸ್ಟಿಕ್ಮಯವಾಗಿ ಡ್ರೈನೇಜ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ಕೇವಲ ದೇವಸ್ಥಾನದೊಳಗೆ ಹೋಗಿ ನಾವು ಹರಕೆ ಸಂದಾಯ ಮಾಡಿ ಬಂದರೆ ಯಾವ ದೇವ್ರ ತಾನೇ ನಮಗೆ ಒಲಿತಾನೆ? ಇನ್ನಾದರೂ ಈ ವಿಡಿಯೋ ನೋಡಿದ ಮೇಲಾದರೂ ಆ ದೇವಸ್ಥಾನದ ಭಕ್ತರು ಯಾರ್ಯಾರಿದ್ದೀರಿ, ಇನ್ನಾದರೂ ಧ್ವನಿ ಎತ್ತಿ ಇಂಥ ಒಂದು ಗಲೀಜು ವ್ಯವಸ್ಥೆಯ ವಿರುದ್ಧ ನಿಮ್ಮ ಆಕ್ರೋಶವನ್ನು ಹೊರಗೆ ಹಾಕಬೇಕಿದ್ರೆ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಸಚಿವರಿದ್ದಾರೆ, ಸಚಿವಾಲಯ ಇದೆ, ಒಂದು ಮೇಲ್ ಮಾಡಿ, ಪತ್ರ ಬರೀರಿ ಅಥವಾ ಫೋನ್ ಮಾಡಿ, ಯಾವಾಗ ಈ ವ್ಯವಸ್ಥೆ ಸರಿ ಮಾಡ್ತೀರಿ, ಎಷ್ಟು ಜನ ಇವತ್ತು ಆ ಟಾಯ್ಲೆಟ್ ನೀರನ್ನು ದೇವಸ್ಥಾನದ ಹೊಳೆಗೆ, ಪವಿತ್ರ ನದಿಗೆ ಬಿಡ್ತಾ ಇದ್ದಾರೆ, ಅಷ್ಟೂ ಲಾಡ್ಜ್ನವರ ಮೇಲೆ ಮತ್ತು ಅಲ್ಲಿ ಬಿಡ್ತಕ್ಕಂಥವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಡ್ತೀರನ್ನುವಂಥ ಒಂದು ಇವತ್ತು ನೀವು ಪ್ರಶ್ನೆಯನ್ನು ಕೇಳಲೇಬೇಕು. ಕೇಳಿದರೆ ಇದೇ ನಿಜವಾದ ಭಗವಂತನ ಸೇವೆ ಅಂತ ತಿಳ್ಕೊಳ್ಳೋಣ. ಇನ್ನೊಮ್ಮೆ ಸಿಗ್ತೀನಿ ಇನ್ನೊಂದು ವಿಚಾರಗಳ ಜೊತೆ. ನಮಸ್ಕಾರ.